ನಾವು ಮದ್ವೆಗೆ ಬಂದಿರೋದಕ್ಕೆ ಕರೆಂಟ್ನೇ ತೆಗೆದುಬಿಡೋದ. ಫ್ರೆಂಡ್ಸ್, ಇವತ್ತು ಸೀದಾ ಮನೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ದಿನದಿಂದ ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತಿಂದ ಕಂಟಿನ್ಯೂ ಮಾಡ್ಕೊಂಡೋಗ್ತೀನಿ ಫ್ರೆಂಡ್ಸ್. ಮನೇಲಿ ಬೇಜಾರಾಯಿತು ಅಂತ ಹಂಗೆ ನಮ್ಮ ಅಣ್ಣನ ಅಂಗಡಿಗೆ ಎತ್ತಿ ಬಂದೆ. ನೋಡಿ ಗೋಡನ್ ಅವಸ್ಥೆ ನೋಡಿ ಫ್ರೆಂಡ್ಸ್, ಫುಲ್ ಎಲ್ಲ ಅರಿಕ ಊಟನೇ. ಫ್ರೆಂಡ್ಸ್, ಹುಣಸೂರಲ್ಲಿ ಕೆಲಸ ಐತೆ ಅಂದ್ಬಿಟ್ಟು ಗಾಡಿ ತಗೊಂಡು ಹೊಂಟಿದ್ದೀನಿ. ಕಮ್ಮಿ ಇತ್ತು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. 50 ರೂಪಾಯಿ ಫುಲ್ ಟ್ಯಾಂಕ್ ಮಾಡ್ತಿದ್ದೀನಿ ಅನ್ಸ್ಕೊಳ್ಳಿ. ಇಲ್ಲೇ ನಿಂತವ್ರೆ ಫ್ರೆಂಡ್ಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೋಬಿ ಕೊಡಿಸ್ತವನೆ ಫ್ರೆಂಡ್ಸ್, ಅಪರೂಪಕ್ಕೆ. ನೋಡಿ ಫಸ್ಟ್ ಬೈಟ್ ಅವರೇ ತಿಂತವ್ರೆ. ಕ್ರಿಕೆಟ್ ನಡೀತಿತ್ತು ಒಂದ್ ಕಡೆ ಹುಣಸೂರಲ್ಲಿ. ನೋಡೋದ ಅಂತಂದ್ರೆ ನಮ್ಮ ಅಮ್ಮ ಫೋನ್ ಮಾಡಿ ಸೈಕ್ ಕೊಡ್ತವ್ರೆ. ಅರ್ಜೆಂಟ್ ಮನೆಗೆ ಹೋಗ್ಬೇಕಂತೆ, ಏನು ಅಂತ ಗೊತ್ತಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ ಫ್ರೆಂಡ್ಸ್. ನಾಳೆ ಊಟ ಪಾರ್ಸಲ್ ತಗೊಬನ್ನಿ ಅಂತ ಫೋನ್ ಮಾಡಿದ್ರಂತೆ, ಅದಕ್ಕೆ ಫೋನ್ ಮಾಡ್ತೀವಿ ನಮ್ಮ ಅಮ್ಮ ಅಷ್ಟೊಂದ್ಸಲಿ. ಕೆರೆ ಹೆಸರು ಕೆಂಚನ ಕೆರೆ ಅಂತ. ಗಣಪತಿ ಎಲ್ಲ ಕೂರಿಸಿದಾಗ ಗಣಪತಿ ಎಲ್ಲ ಇಲ್ಲೇ ಬಿಡೋದು. ಆ ಕಡೆ ಮೂಲೆಯಲ್ಲಿ ಬಿಡ್ತಾರೆ ಫ್ರೆಂಡ್ಸ್, ಅಲ್ಲಿ ಮೂಲೆಯಲ್ಲಿ. ಸ್ಟುಡಿಯೋದಲ್ಲಿ ಕೂತಿದೆ ಅನ್ಕೊಳ್ಳಿ, ಯಾರು ಇಲ್ಲ, ಒಬ್ಬನೇ. ವರ್ಕ್ಗಳು ತುಂಬ ಐತೆ, ಮಾಡಬೇಕು, ಮೂಡಿಲ್ಲ ಫ್ರೆಂಡ್ಸ್. ಸುಮ್ಮನೆ ಫ್ರೆಂಡ್ಸ್ ಯಾರ ಹತ್ರ ಕೂತಾರೆ ಫ್ರೆಂಡ್ಸ್. ನೋಡಿ ಬಟ್ಟೆ ಮುಚ್ಕೋತಾರ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಬಂದೆ ಅಂದ್ಬಿಟ್ಟು ಫ್ರೆಂಡ್ಸ್. ಊರಲ್ಲಿ ಒಂದು ಮದುವೆ ಇತ್ತು ಅಂತ ಬಂದಿದೆ. ಮದುವೆ ಊಟ ಮಾಡಕ್ ಬಂದಿದೆ. ಊಟ ಕೂತಿದ್ವಿ ಫ್ರೆಂಡ್ಸ್ ಎಲ್ಲ. ಧ್ರುವ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಕೂತವನೆ. ನಾವು ಮದ್ವೆಗೆ ಬಂದಿರೋದಕ್ಕೆ ಕರೆಂಟ್ನೇ ತೆಗೆದುಬಿಡೋದ, ಏನು ಅಂತಾನೆ ಗೊತ್ತಾಯ್ತಲ್ಲ ಕೇಸ್ ಇದು. ಇನ್ನೇನು ಮಾಡೋದು, ನಾನು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಲೈಟ್ ಹಿಡಿತಿದ್ದ, ಅಷ್ಟೊಂದು ಕರೆಂಟೇ ಬಂದ್ಬಿಡ್ತು ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮುಯಿ ಆಗ್ತಿರೋ 3 ಜನ ಇಲ್ಲೇ ಕೂತಿದ್ದೀವಿ ನೋಡಿ ಫ್ರೆಂಡ್ಸ್. ನಮಗೆಲ್ಲ ಗೊತ್ತಾಗೋಯ್ತು ರೈತರು ಬಾಳು ಎಷ್ಟು ಕಷ್ಟ ಅಂತಂದರೆ, ಇಲ್ಲಿ ಮಳೆ ಅನ್ನೋಕ್ಕಿತ್ತು ಅಂದ್ಬಿಟ್ಟು ಜೋಳ ಎಲ್ಲ ಹಾರಾಕ್ಬಿಟ್ಟು ಹೋಗೋರೆ. ಮಳೆ ಅನ್ನಕ್ಕೆ ಬಂದ್ಬಿಟ್ಟು ಅದಕ್ಕೆ ಟಾರ್ಪಲ್ ಮುಚ್ಚೋಕ್ಕೆ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ನಳಿತಾವನೆ ಫ್ರೆಂಡ್ಸ್, ಜೋಳ ಎಲ್ಲ ನಳಿತಾವನೆ. ಇಷ್ಟೋ ತನಕ ನಾನು ಹೇಳಿದೆ, ಸುಸ್ತಾಯಿತು, ಸೈಡಿಗೆ ಬಂದು ನಿಂತಿದೆ. ಈಗ ಅವನು ಹೇಳಿತಾವನೆ ಬೀಳ್ರು ಎಳಿತಾ ಕೂತವ್ ನನ್ನ ಕಡೆ. ಬಟ್ಟೆನೇ ಬಿಟ್ಬಿಟ್ಟವನೆ. ಎಲ್ಲ ಮುಚ್ಚಿದ್ದೀವಿ ಅನ್ಕೊಳ್ಳಿ. ಅಲ್ಲಿಂದ ಕೆಲಸ ಮುಗಿಸ್ಕೊಂಬಂದೆ ಅನ್ಕೊಳ್ಳಿ. ಇವತ್ತು ಇಷ್ಟೇ. ದಯವಿಟ್ಟು ನಿಮ್ಮ ಮನೆ ಮಗ ಅಂದ್ಕೊಂಡು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸು ಮಾಡಿ, ಫಾಲೋ ಮಾಡ್ಕೊಳ್ರಪ್ಪ.